ಮಗ್ನರಾಗಿದ್ದಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ಏನ್ ಗುರುಜಿ ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತೀರಾ? ಶ್ರೀ ವೀರಭದ್ರೇಶ್ವರರ ಹಲಗ ಜಂಪೋತ್ಸವವಿದೆ, ಹಾಗೆ ಬೆಳಿಗ್ಗೆ ಕೆಂಡ್ಕೊಂಡೋತ್ಸವ ಸಹ ಇದೆ. ಬನ್ನಿ ಈ ವಿಡಿಯೋದಲ್ಲಿ ಅದನ್ನ ಪೂರ್ತಿಯಾಗಿ ತೋರಿಸ್ತೀನಿ. ಸಮಯ ಬಂದು 12 ಗಂಟೆ ಆಗಿದೆ. ಇವಾಗ ಗಂಗಾಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ವೀರಗಾಸಿಯವರು ಬಂದಿದ್ದಾರೆ, ವಾದ್ಯ ಇದೆ, ಊರಿನವರು ಇದ್ದಾರೆ. ರಾತ್ರಿ 12 ಗಂಟೆ ಇವಾಗ ಜಂಪ ಶುರು ಆಗ್ತಿದೆ. ಬೆಳಗ್ಗೆ 6-7 ಗಂಟೆ ಅಷ್ಟರಲ್ಲಿ ಮುಗಿಯುತ್ತೆ. ಯಾವ ರೀತಿ ಇರುತ್ತೆ ಎಂಬುದನ್ನು ನಾನು ಸೆರೆ ಹಿಡಿಯೋ ದೃಶ್ಯಗಳನ್ನು ಈ ಒಂದು ವಿಡಿಯೋದಲ್ಲಿ ಹಾಕಿರ್ತೀನಿ. ವಿಡಿಯೋನ ನೋಡಿ ಬನ್ನಿ. ಇವಾಗ ಸಾಮಾನೆಲ್ಲ ತುಂಬ ರೆಡಿ ಇದೆ. ಗಂಗಾಸ್ಥಾನದ ಹತ್ರ ಪ್ರಯಾಣ. ನನಗಂತೂ ನಿದ್ದೆ ಮಾಡಿಲ್ಲ. ಇವತ್ತಿಗೆ 4 ದಿನ ಆಯಿತು ಸರಿಯಾಗಿ ನಿದ್ದೆ ಮಾಡಿ. ಕಣ್ಣೆಲ್ಲ ಊದ್ತಾ ಇದ್ದಾವೆ. ಆದರೂ ಇವಾಗ ಗಂಗಾಸ್ಥಾನಕ್ಕೆ ಹೋಗಿ ಬಂದು ಬಿಟ್ಕೊಟ್ಟು ಸ್ವಲ್ಪ ಹೊತ್ತಾದರೂ ಮಲಗಬೇಕು. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಬನ್ನಿ ಇವಾಗ ಹೊರಡೋಣ. ಪೂಜೆ ಸಾಮಗ್ರಿಗಳು ತುಂಬ ರೆಡಿ ಇದ್ದಾವೆ. ಇಷ್ಟು ಜನ ಇಲ್ಲಿ ಇವಾಗ ಸಿದ್ಧವಾಗಿ ನಿಂತಿದ್ದಾರೆ. ಇವಾಗ ಇಷ್ಟು ಜನನು ಸೇರಿಸಿ ಅಂತಂದರೆ ಜನಗಳ ಜೊತೆ ಯಾರ್ಯಾರು ದೇವ್ರನ್ನ ಕಟ್ಟಿಸ್ಕೊಳ್ತಾರೆ 5 ಜನರನ್ನ ಈ ರೀತಿ ಹುಡುಗರನ್ನ ರೆಡಿ ಮಾಡಿದ್ರು. ಅವ್ರನ್ನ ಕರ್ಕೊಂಡು ಈ ರೀತಿ ಗಂಗಾಸ್ಥಾನಕ್ಕೆ ಹೊರಟು ವಾದ್ಯದ ರೀತಿ ಸರಿಯಾಗಿ ವಾದ್ಯನ ಚೆನ್ನಾಗಿ ಮಾಡ್ತಾ ಇದ್ರು. ಅಲ್ಲೊಂದು 100 ಜನ ಕಾಯ್ತಾ ಇದ್ದಾರೆ. ಹಾಗೆ ಇಲ್ಲೂ ಸಹ ನೋಡಬಹುದು. ಈ ಕಡೆನೂ ಸಹ ಜನಗಳು ನಿಂತಿದ್ದಾರೆ, ಕೂತಿದ್ದಾರೆ, ಬೆಂಕಿ ಕಾಯಿಸ್ತಾ ಇದ್ದಾರೆ, ಓಡಾಡ್ತಿದ್ದಾರೆ. ನಮ್ಮ ಬಾಯ್ಸು ಹುಡುಗರು ಬೆಂಕಿ ಕಾಯಿಸ್ತಿದ್ದವು ಎತ್ತಿ ಇವಾಗ ಅವ್ರು ಬರ್ತಿದ್ದಾರೆ ಅಂತೇಳಿ ಬರ್ತಾವ್ರೆ. ಒಬ್ಬೊಬ್ರಾಗಿ ಬೆಚ್ಚಗಿದ್ದವ್ರು ಇವಾಗ ಚಳಿ ಬರ್ತಿದ್ದಾರೆ. ಈ ರೋಡಲ್ಲಿ ಇವಾಗ ಹೋಗ್ಬೇಕು. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲಿ ಗಂಗೆ ಪೂಜೆನ ಮಾಡಿಕೊಟ್ಟು ಇಷ್ಟೊತ್ತಿನಲ್ಲಿ ಊರಿಗೆ ಮೆರವಣಿಗೆನ ಇಲ್ಲಿ ಹೊರಡ್ತಾರೆ. ಅಂತೂ ಫೈನಲಿ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಾಯಿತು. ಮೊದಲನೇದಾಗಿ ನಾನೇ ಬಂದು ಭಗವಂತನ ಆಶೀರ್ವಾದವನ್ನು ಸರ್ವೇ ಜನ ಸುಖಿನ ಭವಂತು ಅಂತ ಹೇಳಿ ಪಡೆಯೋಣ. ಇದನ್ನು ಬಾಗ್ಲಾಕಿದ್ದಾರೆ. ಇವಾಗ ಬೀಗ ತೆಗೆಸಿ ಓಪನ್ ಮಾಡ್ಸೋಣ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ಗಂಗಾಸ್ಥಾನಕ್ಕೆ ಬಂದು ಈ ರೀತಿ ಗಂಗೆನೆಲ್ಲ ಪೂಜೆ ಮಾಡಿ ಕಳಸ ಇಟ್ಟು ಎಲ್ಲ ದೇವ್ರ ಪೂಜೆನ ಮಾಡಿ ಕೊನೆಯದಾಗಿ ಈ ರೀತಿ ಪಂಜನ್ನ ಈ ರೀತಿ ಮುತ್ತೈದೆಯರ ಕೈಯಲ್ಲಿ ಪೂಜೆನ ಮಾಡಿಸಿ ಗಂಗೆ ಪೂಜೆ ಎಲ್ಲ ಆದಮೇಲೆ ಕೊನೆಯ ಭಾಗದಲ್ಲಿ ಈ ರೀತಿ ಪಂಜನ್ನ ನಮ್ಮ ಕಡೆ ಪೂಜೆನ ಮಾಡಿ ಬೆಳಗ್ತಾರೆ. ಅಂತೂ ಇವಾಗ ಇಷ್ಟು ಜನ ಸಮಯ 1 ಗಂಟೆ ಹತ್ತತ್ರ ಆಗಿದೆ. ಬಂದು ಗಂಗೆ ಪೂಜೆನ ಮಾಡ್ತಾ ಇದ್ದೀವಿ. ಗಂಗೆ ಪೂಜೆ ಎಲ್ಲ ಆದಮೇಲೆ ಈ ರೀತಿ ಕೊನೆಯ ಭಾಗದಲ್ಲಿ ಮೊಡಲನ್ನ ತುಂಬಿ ಅದಾದಮೇಲೆ ಇಲ್ಲಿ ಇರ್ತಕ್ಕಂಥ ಕಳಸಗಳನ್ನು ಅವರಿಗೆ ಒರೆಸ್ತೀವಿ. ಇವಾಗ ಮೊಡಲು ತುಂಬುವ ಶಾಸ್ತ್ರವನ್ನು ಮಾಡ್ತಿದ್ದಾರೆ. ಪೂರ್ವಕ್ಕೆ ವಿಳ್ಯದೆಲೆನ ಹಿಡ್ದಂಗೆ ಇವತ್ತು ಈ ರೀತಿ ಕಸಿದೀವಿ ಗಂಗೆಗೆ. ಏನಾರು ಹೇಳ್ಬೇಕು? ಸಬ್ಸ್ಕ್ರೈಬ್ ಮಾಡಿ. ಇವನು ಹೆಲ್ಪರ್ ಅಷ್ಟೇನಾ? ನೀವು ನಿದ್ದೆ ಮಾಡ್ತಿದ್ನಲ್ಲ ಅದಕ್ಕೆ. ನೀನು ನಿದ್ದೆ ಮಾಡ್ದಲ್ಲ ಅದು ಹೋತು. ಈ ತರ ಕಟ್ಟಿ ಈ ತರ ಹಲಗೆ ದೇವರುಗಳನ್ನ ಕಟ್ಟೋದು. ಬೆಳಗ್ಗೆವರೆಗೂ ಹಂಗೆ ಇರ್ಬೇಕು, ಇಟ್ಕೊಂಡು ಕುಣಿತಾರೆ. ನೆಗಾಡ್ತೀಯಲ್ಲೋ? ಅದು ಯಾರು ಧರಿಸ್ತಾರೋ ಅವರು ಇಷ್ಟು ಮಾತ್ರ ಧರಿಸವ್ರೆ. ಈ ಕಡೆಗೆ ಅರ್ಧ ಹೋಗೈತೆ. ಏನ ಕಲ್ಲಿಂದಲ್ಲ ಅದು. ಅವಾಗ ನಿದ್ದೆ ಮಾಡಿ ಬಂದಿದೆಯಲ್ಲ ನೀನು. ಏನೋ ಅವೆಲ್ಲ ಸ್ವಲ್ಪ ವೆಯ್ಟ್ ಇಲ್ಲ ಅಷ್ಟು. ಇವೆಲ್ಲ ವೆಯ್ಟ್ ಉಂಟು. ಇದು ಆಮೇಲೆ ಕಳೆ ಇದೊಂದೇ ಚೆನ್ನಾಗಿರೋದು. ಗಟ್ಟೆಗೆ ಇಟ್ಕೋಬೇಕಣ್ಣ. ನೋಡ್ತೀನಿ.
ಏನೇ ಆಗಲಿ ನಮ್ಮ ಭಾಗದಲ್ಲಿ ವೀರಗಾಸೆ ಅಂತ ಬಂದಾಗ ಉದ್ದೂರು ಹೊಸಳ್ಳಿ ರವಿ ಅಣ್ಣ ಅಂತಂದ್ರೇ ಫೇಮಸ್ಸು. ನಮ್ಮಲ್ಲಿ ಅಂತ ಅಂದರೆ ನಮ್ಮ ಕೊಡಗು ಜಿಲ್ಲೆ ಹಾಗೂ ನಮ್ಮ ಹಾಸನ ಜಿಲ್ಲೆ ಆದ್ಯಂತ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಹೆಸರನ್ನು ಮಾಡಿರ್ತಕ್ಕಂಥವ್ರು ರವಿ ಅಣ್ಣ ಅವ್ರ ಟೀಮು. ಯಾವುದೇ ಕಾರ್ಯಕ್ರಮ ಇದ್ರೂ ಖುಷಿಯಿಂದ ಮನೆಯವ್ರ ಥರನೇ ಬಂದು ಮನೆಯವ್ರ ಥರನೇ ಇದ್ದು ಒಂದು ಉತ್ತಮ ಕಾರ್ಯಕ್ರಮವನ್ನು ಈ ರೀತಿ ಮಾಡಿಕೊಡ್ತಾರೆ. ಅವ್ರ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಎಲ್ಲ ಕಣ್ಣು ಸಾಲಲ್ಲ. ಏನಕ್ಕಪ್ಪ ಅಂತಂದರೆ 7 ವರ್ಷಗಳಿಂದಲೂ ಸಹ ನಾನು ಅವ್ರ ಕಾರ್ಯಕ್ರಮನ ನೋಡ್ತಾ ಇದ್ದೀನಿ. ನಾನು ಸಹ ಎಲ್ಲೇ ಹೋದ್ರು ಅವರು ಇರ್ತಾರೆ, ಅವರು ಎಲ್ಲೇ ಹೋದರೂ ಸಹ ಆಲ್ಮೋಸ್ಟ್ ಆಲ್ ನಾನು ಇರ್ತೀನಿ. ತುಂಬ ಚೆನ್ನಾಗಿ ಹತ್ತಿರದಿಂದ ನೋಡಿದ್ದೀನಿ. ವ್ಯಕ್ತಿನೂ ಸಹ ಉತ್ತಮವಾಗಿರ್ತಕ್ಕಂಥ ಒಂದು ಒಳ್ಳೆಯ ಮನಸ್ಸುಳ್ಳಂತಹ ವ್ಯಕ್ತಿ. ಆದ್ದರಿಂದ ಯಾವುದೇ ಕಾರ್ಯಕ್ರಮ ಇದ್ರೂ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು 99 ಭಾಗ ಇವರೇ ಬರ್ತಕ್ಕಂಥ. ವೀರಭದ್ರೇಶ್ವರ ಅಂತಂದರೆ ಕಾಯಿ ಪ್ರಿಯ. ಯಾವುದೇ ಕಾರ್ಯಕ್ರಮದಲ್ಲಿ ವೀರಭದ್ರೇಶ್ವರ ಬಂದಿದ್ದಾರೆ ಅಂತಂದರೆ ಅಲ್ಲಿ ಅತಿ ಹೆಚ್ಚು ಕಾಯಿಯನ್ನು ನಾವು ಬಳಸಬೇಕಾಗುತ್ತೆ. ಕಾಯಿಯ ಪ್ರಿಯ ಆಗಿರ್ತಕ್ಕಂಥವ್ರು ನಮ್ಮ ವೀರಭದ್ರೇಶ್ವರ. ಇಷ್ಟೊತ್ತವರೆಗೂ ನಮ್ಮ ರವಿ ಅಣ್ಣ ಅವ್ರ ಟೀಮ್ ಅವ್ರು 3 ಜನ ಕುಣಿತಾ ಇದ್ರು. ಇವಾಗ ನೋಡಿ ನಮ್ಮ ಬಾಯ್ಸು ನಾವು ಯಾರಿಗೆ ಕಮ್ಮಿ ಇಲ್ಲ ಅಂತ ಈ ಕಡೆ ಕುಣಿತಾ ಇದ್ರೆ, ಇಲ್ಲೊಂದು ತಾತ ನಿಮ್ಗಿನ್ನ ನಾನೇನು ಕಮ್ಮಿ ಇಲ್ಲ ಅಂತ ಹೇಳಿ ಈ ಏಜಲ್ಲಿ ಹಿಂಗೆ ಕುಣಿತಾ ಇದ್ದೀವಿ, ನಿಮ್ಮ ಏಜಲ್ಲಿ ಇದ್ದಾಗ ಅದ್ರ ಕಥೆನೇ ಬೇರೆ ಅಂತ ಹೇಳಿ ನಾನು ನೋಡ್ದಂಗೆ ಕನಿಷ್ಠ ಪಕ್ಷ ಒಂದು 10-15 ನಿಮಿಷ ಈ ಭಾಗದಲ್ಲಿ ಕುಣಿದ್ರು ತಾತ. ಇದನ್ನ ನೋಡಿ ಸುತ್ತಮುತ್ತ ಇದ್ದಿದ್ದು ನಮ್ಮ ಬಾಯ್ಸು ಅವರು ಸುಮ್ಮನೆ ಇರ್ತಾರ, ನಾವು ಏನು ಕಮ್ಮಿ ಇಲ್ಲ ಅಂತ ಹೇಳಿ ಅವ್ರ ಜೊತೆ ನಾವು ಒಂದು 4 ಹೆಜ್ಜೆ ಹಾಕ್ತೀವಿ ಅಂತ ಹೇಳಿ ಒಂದು 20-25 ನಿಮಿಷ ಈ ರೀತಿ ಇವ್ರುಗಳೇ ಸೇರ್ಕೊಂಡು ದೇವಸ್ಥಾನದ ಮುಂಭಾಗದಲ್ಲಿ ಕುಣಿದು ಕುಪ್ಪಳಿಸಿ ಚಿಂದಿ ಉಡಾಯಿಸಿದ್ರು. ಇವರೆಲ್ಲ ಈ ಕಡೆ ಕುಣಿತಾ ಇದ್ರು. ಕೆಂಡ್ಕೊಂಡ ಮಾಡಲಿಕ್ಕೆ ಗುಂಡಿ ರೆಡಿ ಮಾಡಬೇಕಿತ್ತಲ್ವ, ಬೆಂಕಿನ ರೆಡಿ ಮಾಡಲಿಕ್ಕೆ, ಕೆಂಡನ ರೆಡಿ ಮಾಡಲಿಕ್ಕೆ. ಅದಕ್ಕೋಸ್ಕರ ಈ ರೀತಿ ಬಾಯ್ಸ್ನ ಇಟ್ಕೊಂಡು ಅಲ್ಲಿ ಕೆಂಡ್ಕೊಂಡ 2 ಅಡಿ ಆಳ ಮಾಡೋಣ ಅಂತ ಹೇಳಿ ಅಲ್ಲಿ ಮಣ್ಣೆಲ್ಲ ಕೆಂಡ್ಕೊಂಡ ಹಾಕಕ್ಕೆ ರೆಡಿ ಮಾಡಿ ಹಚ್ಚಿಸ್ತೆ. ಬುಡಿ ಅದು ಹಂಗೆ ಹೇಳ್ತೀನಿ. ಇವಾಗ ನೋಡಿ ಶುರುವಾಗುತ್ತೆ ಐನರ್ಗೆ ಅಲ್ಲಿದ್ದ ಬಾಯ್ಸ್ ನಡುವೆ ಒಂದು ಹಾಸ್ಯಮಯ ದೃಶ್ಯ ಕೇಳ್ಕೊಳ್ಳಿ. ಹಂಗಾಗಿ ಅದು ಹತ್ಬೇಕಾದ್ರೆ ತುಪ್ಪ ಹಾಕಿದ್ರೆ ಹತ್ತತೆ. ನೀವು ಇದಕ್ಕೆ ಬೆಂಕಿ ಹಾಕಿದ್ರೆ ಅದೇನು ಡೀಸೆಲ್ ಉರಿಯ ಬೆಂಕಿಗೆ ಇದು ಉರಿತೈತಾ? ಐನರೇ ನಿಮ್ ಬೆಂಕಿ ಹೋಯ್ತು. ಯಾವುದೇ ಕಾರಣಕ್ಕೂ ಹೋಗಲ್ಲ ಆದ್ರೂ ಅಲ್ಲಾಡೋದೇ ಎಲ್ಲಾದ್ರೂ ದೀಪಕ್ಕೆ ಮಡಗಿದ್ರು. ಅದ್ರ ಮ್ಯಾಕ್ ಒಂದ್ ಕರ್ಪೂರ ಇಡಿ. ತುಪ್ಪ ಹೆಂಗ್ ಹತ್ತದ್ರಿ? ತುಪ್ಪ ತಗಲ್ಲ, ತುಪ್ಪ ತಗಲ್ಲ. ಅದೇನ್ ಡೀಸೆಲ್ ಪೆಟ್ರೋಲ್? ತಡೀರಿ ಅವ್ರು 500 ಹತ್ತು ಸರ್. ಈಗ ಮ್ಯಾಕಲ್ಲ ಇಲ್ಲಿಗೆ ಹಾಕ್ಬೇಕು. ಈ ಬಾರಿ ಸಿದ್ದಣ್ಣ ಅವರು 500 ಹಚ್ಚಿಸ್ತಾರೆ ನೋಡೋಣ. ಈ ಸಲ ಯಾವುದೇ ಕಾರಣಕ್ಕೂ ಕತ್ತುತ್ತೆ. 500 ಕೈ ಹಾಕಿ ಅವ್ರೆ ಅಂದ್ಮೇಲೆ ಮುಗೀತದು. ಏನೇನೋ ಆಯ್ತದೆ. ಜೋಡಿಸಿರಾಗಲ್ಲ ಸೌದೆಯ ಅಲ್ಲ, ನೀವು ನಿಲ್ಸಿದ್ರಿ, ನಿಲ್ಸೋದ್ ಬೇಡ ಅಂತ ನೀವು ನಿಲ್ಸೋಣ ಅಂದ್ರೆ ಅನುಭವ ಕೇಳ್ದ ನಾವು. ನೀವು ಅನುಭವ ಈಗ ನೋಡ ನಿನ್ನೆ 2 ನಿಮಿಷ ಟೈಮ್ ಐತೆ. ಅದ್ರ ಮ್ಯಾಚ್ ಸ್ವಲ್ಪ ಕಡ್ಡಿಗಳು ಬೇಡ ಬೇಡ, ಒಂದ್ 2 ನಿಮಿಷ ಬೇಡ. ಇದು ಅಲ್ಲಾಡ್ತೈತೆ ಅಲ್ಲ, ಬೇಡ ಹಾಕ್ಬೇಡ. ಆತರದವಾಗಿ ಕೆಳಕ್ಕೆ ಬೆಂಕಿ ಅಡಿಯಿಂದ ಹಿಡಿಬೇಕದು. ಮ್ಯಾಲಿಂದ ಆಗ್ಬಿಟ್ರೆ ಸರಿ ಆಗ್ತಿಲ್ಲ. ಅದೇನು ಡೀಸೆಲ್? ಸಾಕು ಹತ್ತದ್ ಬಿಡಿ.
ಇಲ್ಲ, ಅವ್ರು ಹೇಳಿದ ಮೇಲೆ ಇದು 2ನೇ ಬಾರಿ ಹೋಗಲ್ಲ. ನಮ್ಮ ಪ್ರಕಾರ 500 ಅಡುಗೆ ಮಾಡ್ತಾರ ಅಂತ ಮನೇಲಿ. ಗ್ಯಾಸ ಒಲೆನಾ? ನಾವಿಲ್ಲಿ ಮಾತಾಡ್ತಾ ಇದ್ರೆ ತಂದಿದ್ದ ಪಟಾಕಿನ ಶಾರ್ಟ್ಸ್ ಈ ತರ ಈ ಕಡೆ ಹೊಡಿತಾ ಇದ್ರು. ರಾತ್ರಿ ಎಲ್ಲ ಮೆರವಣಿಗೆ ಮಾಡಿ ಊರು ಸುತ್ತ ಕುಡಿದು ಬೆಳಿಗ್ಗೆ 5ವರೆಗೆ ದೇವಸ್ಥಾನದ ಹತ್ರ ಬಂದು ಹಾಗೆ ಈ ರೀತಿ ಕಟ್ಕನ ಹೇಳ್ತಾ ಇರಬೇಕಾದ್ರೆ ಅತಿ ಹೆಚ್ಚು ಇಂಪ್ರೆಸ್ ಆಗೋದು ಏನಪ್ಪ ಅಂತಂದರೆ, ಈ ಸಮಯದಲ್ಲಿ ಇವರು ಬಾಯಲ್ಲಿ ಬರ್ತಕ್ಕಂಥ ಕೆಲವೊಂದು ನುಡಿಗಳಿದಾವಲ್ಲ, ಆ ನುಡಿಗಳನ್ನ ಕೇಳಲಿಕ್ಕೆ ಮನಸ್ಸು ಇನ್ನು ಕೇಳ್ತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟರ ಮಟ್ಟಿಗೆ ಈ ಸಂದರ್ಭದಲ್ಲಿ ಕಟಕವನ್ನು ಇಲ್ಲಿ ಹೇಳ್ತಾ ಇರ್ತಾರೆ. ತುಂಬ ಖುಷಿ ಆಯಿತು. ನಂತರ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಕೆಂಡವನ್ನು ಹಾಯಲಿಕ್ಕೆ ಶುರು ಮಾಡ್ದು. ಮೊದಲಿಗೆ ಕೆಂಡ ಪೂಜೆ ಎಲ್ಲ ಆದಮೇಲೆ ಈ ರೀತಿ ವೀರಗಾಸೆಯವರೇ ಮೊದಲು ಹೆಜ್ಜೆನ ಕೆಂಡದ ಮೇಲೆ ಇಟ್ಟು ಮುಂದೆ ಬರ್ತಾರೆ. ಅದು ಆದಮೇಲೆ ಸ್ವಲ್ಪ ಹೊತ್ತಲ್ಲಿ ಕುಣಿತಾರೆ. ಇದೆಲ್ಲ ಆದಮೇಲೆ ಅಲ್ಲಿ ದೇವ್ರನ್ನ ಕಟ್ಟಿಸ್ಕೊಂಡಂಥ ಹುಡುಗರುಗಳು, ಹಾಗೆ ಅಲ್ಲಿದ್ದಂತಹ ಕಳಸ ಹೊತ್ತಂತಹ ಮುತ್ತೈದೆಯರು, ಹಾಗೆ ಅಲ್ಲಿದ್ದಂಥ ಜನಗಳೆಲ್ಲ ಈ ರೀತಿಯಾಗಿ ಏನು ಮಾಡ್ತಾರಪ್ಪ ಅಂದರೆ ಕೆಂಡವನ್ನು ತುಣಿದು ದೇವಸ್ಥಾನದ ಸುತ್ತ 3 ಪ್ರದಕ್ಷಿಣೆಯನ್ನು ಬಂದು ಈ ಥರ ಒಂದೊಂದಾಗಿ ಕೆಂಡವನ್ನು ತುಣಿತಾರೆ, ಒಂದೊಂದು ರೌಂಡು. ಇಷ್ಟು ಆದಮೇಲೆ ಆರತಿ ಮಾಡಿ ದೇವಸ್ಥಾನ ಹೊರಗಡೆ ಬಂದಮೇಲೆ ಎಲ್ಲರೂ ಒಂದು ಕಡೆ ಈ ರೀತಿ ಎಡಬಲ ಭಾಗದಲ್ಲಿ ಬಂದು ಕಳಸದಲ್ಲಿ ಕುಣಿಯುತ್ತಾರೆ. ಅದು ಆದ ಹೋಗಿ ಅಲ್ಲಿನ ಪುರೋಹಿತರ ಕೈಯಲ್ಲಿ ಒಂದು ಪೂಜೆಯನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸಿ ಎಲ್ಲರಿಗೂ ಮಹಾಮಂಗಳಾರತಿಯನ್ನು ಮಾಡಿ ಕೊಡಲಾಗುತ್ತದೆ. ನಂತರ ಅವರೆಲ್ಲರನ್ನು ಕರ್ಕೊಂಡು ಯಾರ ಮನೆಯಲ್ಲಿ ಜಂಪವನ್ನು ಮಾಡ್ತಾ ಇರ್ತಾರೆ ಅವ್ರ ಮನೆಗೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಅವ್ರ ಮನೆಗೆ ಹೋಗಿ ಆ ಕಳಸಗಳನ್ನು ಹಾಗೆ ದೇವರನ್ನು ಅವ್ರ ಮನೆಯಲ್ಲಿ ಇಟ್ಟು ಅಲ್ಲೊಂದು ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಪ್ರಸಾದವನ್ನು ಮಾಡಲಾಗುತ್ತದೆ. ಮಕ್ಕಳೇ ದೇವರೆನ್ನುವ ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಯಾರ ಜೊತೆ ಇರ್ತೀನಪ್ಪ ಅಂದರೆ ಈ ರೀತಿ ಮಕ್ಕಳ ಜೊತೆ, ಪುಟ್ಟ ಮಕ್ಕಳ ಜೊತೆ ಇರ್ತಕ್ಕಂಥದ್ದು ನನ್ನ ಒಂದು ಅಭ್ಯಾಸ ಆಗಿರೋದ್ರಿಂದ ಮಕ್ಕಳ ಜೊತೆ ಸಹ ಈ ಕಾರ್ಯಕ್ರಮದಲ್ಲಿ ಇದ್ದು, ನಂತರ ಈ ರೀತಿ ಎಲ್ಲಿ ಹೊರಟುವಪ್ಪ ಎಲ್ಲರೂ ಅಂತ ಅಂದರೆ ಈ ಜಂಪವನ್ನು ಮಾಡಿಸಿದವರು ಗೋಣಿಮರೂರಿನ ಚೇತಣ್ಣ ಅವ್ರ ಮನೆ ಹತ್ರ ಈ ರೀತಿ ಹೊರಟು. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಮನ್ನಿಸಿ ಅಂತ ಕೇಳ್ಕೊಳ್ತಾ, ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟನ್ನು ಬಾಕ್ಸ್ನಲ್ಲಿ ಉತ್ತಮವಾಗಿರ್ತಕ್ಕಂಥದ್ದನ್ನು ಹಾಕಿ ಅಂತ ಹೇಳ್ತಾ, ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ದಿನ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.